ನಿಂದು ಎಂತ ಅಯ್ಯೋ ಸುಳ್ಳು ಮಾತಾಡ್ಲಿಕ್ಕೆ ನಿಮ್ಗೆ ಹೇಳ್ಕೊಡ್ಬೇಕಾ? ಮಾತಾಡ್ಸಿ ಹಲೋ ಬಳಿರೆ ಪರಾಕ್ರಮ ಗಂಟೀರವ ಇರುವಂತಹ ಸ್ಥಳ ಗೂರ್ಜ್ವರಕ್ಕೆ ಯಾರಂತ ಕೇಳಿದ್ದೀರಿ? ಯಾಕಿಲ್ ಬಂದ್ರಿ? ಯಾಕಿಲ್ ಬಂದ್ರಿ? ಎಂತಿಲ್ಲ, ನಮ್ದೇ ಜಾಗ ನಾವು ಬರ್ತೀವಿ, ಇನ್ಯಾರು ಬರು? ಅಲ್ಲ ಗುರ್ಜರ ಗುರ್ಜರ ಅಲ್ಲಿಗೆ ಯಾರಂತ ಕೇಳಿದ್ದೀರಿ? ಯಾರ? ಇವನೇ ನಾನು. ಹೆಸರಿಲ್ವಾ? ಬುಜ್ಕೀರ್ತಿ. ಭುಜಕೀರ್ತಿಯ? ಹೌದೌದು, ಭುಜಕೀರ್ತಿ. ಅದೇ ನಾನು. ಹಾ, ದೇವರು ತಟ್ಟನೆ ಒಟ್ಟವಲ ಕೊಟ್ಟ ಪರಿ. ಎಂತ ಇಲ್ಲ ಭಗವತ್ರೆ, ಎಂದಿನಂತೆ ಹಾ ನಿಮ್ಮಂತವ್ರು ಯಾರಾದ್ರೂ ಸಿಕ್ಕಿದ್ರೆ ನಾವು ಮಾತಾಡುವುದು ಅಷ್ಟೇ. ಹಾಗಂತ ನನ್ನನ್ನು ಕನಿಷ್ಠ ಮಾಡ್ಲಿಕ್ಕೆ ಹೋಗಬೇಡಿ. ಸಾಹಸದಲ್ಲಿ ಎತ್ತಿದ ಕೈ ಅದು ಹೌದಲ್ಲ ಒಂದು ಗೊತ್ತಾಗ್ಬೇಕಾ? ಒಂದ್ ದಿವಸ ನಮ್ಮನೆ ಬನ್ನಿ, ಬಂದ್ರೆ ನಮ್ಮನೆ ಹಿಂದ್ ಬಿಡಿ ಬಾಳಿ ತೋಟ ನೋಡಿ ಏನಾಯ್ತು? ಒಂದೇ ಒಂದು ಬಾಳಿ ಮರ ಬಿಡ್ಲಿಲ್ಲ, ಎಂತ ಕಡ್ದು ಕಡ್ದು ಬಿಸಾಡಿದ್ದೇನೆ ನನ್ನ ಸಾಹಸ ಪ್ರಕಟಪಡಿಸುವುದಕ್ಕಾಗಿ. ಅಂತಿರುವಾಗ ಇಂದು ಒಂದು ಲೇಖನ ಬಂತಲ್ಲ. ಏನ್ ಲೇಖನ? ಪುರಸುರದಿಂದ ಬಂದ ಲೇಖನ. ಪುರಸುರ ಪುರುಷರು ಸುರಪುರ, ಅಲ್ಲಿಂದ ಒಂದು ಲೇಖನ. ಎಂತದು? ವಿಕ್ರಮಯ ಪಣವಂತೆ. ವಿಕ್ರಮಯ ಪಣ. ಎಲ್ಲರನ್ನ ಯಾವತ್ತ ಗೆಲ್ತಾನೋ ಅವನಿಗೆ ಒಬ್ಬಳೆ ಹೆಣ್ಣನ್ನು ಕೊಟ್ಟು ಮದುವೆ ಮಾಡುವುದು. ಒಳ್ಳೆ ಕೆಲಸ. ಸತ್ಯ ಹೇಳ್ಬೇಕು ಭಾಗವತ, ಏನು ಇಷ್ಟು ವರ್ಷ ಆದ್ರೂ ನಾನು ಮದುವೆ ಆಗ್ಲಿಲ್ಲ. ಇಲ್ವಾ? ಹಾಗಾಗಿ ಒಂದು ಪ್ರಯತ್ನ ಮಾಡೋಣ ಅಂತ ಹೊರಟಿದ್ದೇನೆ. ಮದುವೆ ಆಗ್ಲಿಲ್ವಾ? ಏನಿಲ್ಲ ಇಲ್ಲಿ ಎಲ್ಲರೂ ದಾಳಿ ಇಡುವುದು, ಬರುವುದು, ನನ್ನಲ್ಲಿ ಹೋರಾಟ ಮಾಡುವುದು. ನಾನು ಬಂದ ತಕ್ಷಣ ಕೈ ಮುಗಿತಾನೆ, ನನ್ನಲ್ಲಿ ಏನಿಲ್ಲ, ಏನು ತಗೊಂಡು ಹೋಗಿ ಅಂತ. ಈಗ ಸದ್ಯಕ್ಕೆ ಈ ಜೀವ ಮಾತ್ರ ಉಳ್ಕೊಂಡಿದೆ. ಆಗ್ಲಿ, ಈಗ ನೀವು ಯಾವ ಕಡೆ ಹೊರಟ್ರಿ? ಅದೇ ಏನು ಊಟಕ್ಕ? ಊಟಕ್ಕಲ್ಲ, ಹೊಡೆದಾಟಕ್ಕೆ ಹೊಡೆದಾಟಕ್ಕೆ. ಇವತ್ತಿನಿಂದ ನೀವು ನನ್ನ ಮಂತ್ರಿ ಸ್ವಾಮಿ. ಮಂತ್ರಿ? ಹೌದೌದು, ನಾವೆಲ್ಲರಿಗೂ ಮಂತ್ರಿ. 50 ಹೆಚ್ಚು ಕೊಡ್ತೇನೆ. ನಾನು 50 ನಿಮ್ಗೆ ಹೆಚ್ಚು ಕೊಡ್ತೇನೆ. ಆಯ್ತಪ್ಪ. ಅಲ್ಲಿ ಹೋದ್ಮೇಲೆ ಏನಾದ್ರೂ ತಪ್ಪಿದ್ರು ಒಂದು ಬಾ, ಯಾಕೆ ಸುಧಾ? ಅಷ್ಟೊತ್ತಿಗೆ ನಾನು ಹೋಗುವಂತ ಅಬ್ಬರ ಹೇಗೆ ಹೇಗೆ ನಮ್ಮ ಮಂಡದಲ್ಲಿರುವಂತಹ ಧೂಳುಗಳೆಲ್ಲ ಭೂಮಿಗೆ ಬರಬೇಕು. ಬೇಡ ಐತಿ ಇಷ್ಟೊತ್ತಿಗೆ. ಇದು ನಭೋ ಮಂಡಲದಲ್ಲಿ ಧೂಳಲ್ಲಿ ಸೇರ್ಬೇಕಂತ ಹೊರಡುವ ರಭಸ. ಹೋಗುವಂತ ಅಬ್ಬರ ಹೇಗೆ ಗೊತ್ತಾ? ಹೇಗೆ? ಪದ್ಯ ಇಲ್ಲಪ್ಪ. ಹಾ, ಕರೆದು ಪೀಠವ ನೀಡಿ ಸತ್ಕರಿಸುವುದು. ಬಹಳ ಸಂತೋಷವಾಯಿತು ನಿಮ್ಮನ್ನು ಕಂಡಾಗ. ಬಹಳ ಆಯಾಸ ಆಗಿರಬಹುದು, ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಆಯಾಸ. ಕುಡಿಯುವುದಕ್ಕೆ ಕೇಳಿ. ನಿಮ್ಗೇನ್ ಬೇಕು? ಬೇಕಾದ್ರೆ ಕೇಳಿ ಪಡಿತೇವೆ. ನಿಮ್ಗೆ ನೀ ಅಂತ ಕುಡಿತೀಯ? ನೀ ಕುಡ್ದಿನ ಹಂಗೊಂಚೂರ ಸದ್ಯಕ್ಕೆ ಏನು ಬೇಡ. ನಿನಗೆ ಬೇಕಾ? ಅಲ್ಲ, ನಿಮಗೆ ಕುಡ್ದಿ ನಂಗೆ ಸ್ವಲ್ಪ ಕೊಡು. ನಾವು ಅದೆಲ್ಲ ತೆಗೆದುಕೊಂಡು ಅವರು ಕುಡಿತರೋ ಬಿಡುತ್ತರೋ ಗೊತ್ತಿಲ್ಲ. ನಿಮ್ಗೆ ಯಾವ್ದು ಬೇಕು? ನನಗೆ ಸದ್ಯಕ್ಕೆ ಏನು ಬೇಡ, ಬೇಕಾದ್ರೆ ಕೇಳ್ತೀನಿ. ತಿನ್ನುವುದಕ್ಕೆ ಕೇಳಿಬಿಡಿ. ಹೌದಾ? ನನ್ನ ಅಭ್ಯಾಸ ಆಗಿ ಗೊತ್ತಾ? ಕುಡಿಯುವಾಗಲೇ ತಿನ್ನುವುದು, ತಿನ್ನುವಾಗಲೇ ಕುಡಿಯುವುದಲ್ಲ. ನಿಂದಾಗ ನಮ್ದು ಹಾಗೆ. ನಿನ್ನನ್ನು ನೋಡಿದ್ಮೇಲೆ ಗೊತ್ತಾಯ್ತು. ಈಗ ಕೂತ್ಕೊಳ್ಳೋದಕ್ಕೆ ರತ್ನಗೊಂಬಳಿ ಉಂಟು. ಕೂತ್ಕೊಳ್ಳೋದಕ್ಕೆ ರತ್ನಗೊಂಬಳಿ ಉಂಟು. ಇದು ರತ್ನಗೊಂಬಳಿಯ? ಈ ತೊಳೆದು ಎಷ್ಟು ವರ್ಷ ಆಯ್ತು? ಯಾಕೆ? ಇದು ನೀರಾಗ್ರೆ ಅದ್ರ ಬಣ್ಣವೇ ಹಾಗೆ. ಬಣ್ಣ ಹಾಗಾದ್ರೆ ಏನ್ ಮಾಡ್ಲಿಕ್ಕೆ ಬರುವುದಿಲ್ಲ. ಇಲ್ಲ, ಬೇಡ ಬೇಡ. ನೀವು ಯಾರನ್ನು ಗೊತ್ತಾಗಲಿಲ್ಲ? ಪುಷ್ಪಗಿರಿ ಯುವರಾಜ ವಿಜಯವರ್ಮ ಅಂದ್ರೆ ನಾನು. ಓಹೋ, ತಾವು ನೀವು ಕೇಳ್ಕೊಳ್ಳಿ. ಪರಿಚಯ ಹೇಳಿ ಸ್ವಾಮಿ. ಪರಿಚಯ ಪರಿಚಯ ಅಣ್ಣ, ನೀನು ಪರಿಚಯ ಕೇಳಿದ್ಬಿಟ್ಟು ನೀನ್ ಹೆಸರು ಅಂತ ಹೇಳ. ಹೇಳ್ಬೇಕು, ಮೊದಲೇ ಹೇಳುವುದಲ್ವಾ? ನಮ್ಮ ಪರಿಚಯವೇ ಹಾಗೆ. ಹೇಗೋ ಗೊತ್ತಿಲ್ಲ, ಹೇಳ್ತ ತಡಿಯ. ಸಂಗ್ರಾಮ ಹೆಸರಿನಲ್ಲಿಯೇ ಯುದ್ಧ ಉಂಟು. ಓಹೋ, ಹೆಸರಿನಲ್ಲಿಯೇ ಯುದ್ಧ. ಅಲ್ಲ, ಈಗ ಹೆಸರೆಂತ ಆಯ್ತು? ಈಗ ಸಂಗ್ರಾಮ ಸಿಂಹ. ಸಂಗ್ರಾಮ ಸಿಂಹ. ನಿಂಗೆ ಹೆಸರುಂಟಾ? ತಾವ್ಯಾರು? ಮಂತ್ರಿಶೇಖರಂ ನೀನೇ ಪೇಳಂ 50. ಭಯಂಕರ ಹೆಸರ
ಗುಜರಿ ಗುಜ್ರಿ ಗುಜ್ರಿ ಭುಜಕೀರ್ತಿ ಮುದುಕೀರ್ತಿಯಂ ಎನ್ನ ಪೆಸರಂ ಅದು ಕೊಟ್ಲೇ ಇಲ್ಲ ನೀವು. ಅದು ಕೊಟ್ಲಿಲ್ಲ ಅದಕ್ಕೆ ಹಾಗಂ ಓ ಹಾಗೆ. ಕೂತ್ಕೊಳ್ಳಿ. ಅಡ್ಡಿಲ್ಲ ಸರಿ ಬೇಡ ಆಯ್ತು. ಬೇಡ ನಿಮ್ಮ ಆಸನ ಬೇಡ ಬೇಡ. ನಮ್ಮ ಹಾಸನವನ್ನು ನಾವೇ ಬಲಿದುಕೊಳ್ಳುತ್ತೇವೆ. ಹೌದಾ? ಕೂತ್ಕೊಳ್ಳಿ ಹಾಗೆ. ಓಯ್! ಆಯ್ತಾ? ಮೇಲಾಯ್ತಲ್ಲ, ಸ್ವಲ್ಪ ಕೆಳಗಾಗ್ಲಿ. ಕೆಳಗಾಯ್ತಲ್ಲ, ಸ್ವಲ್ಪ ಮೇಲ್ ಹೋಗ್ಲಿ. ಮೇಲಾಯ್ತು ಸ್ವಾಮಿ, ಕೆಳಗಾಗ್ಲಿ. ಹಾಗೆ ಸ್ವಲ್ಪ ಕೆಳಗೆ. ಸಾಕ್ 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 ಮಂಗ ಸರಿಯಾಗಿರುವಂತ ಮಂಟಪ ಉಂಟು. ನಿಮ್ಮ ನಿಮ್ಮ ಸಾಮರ್ಥ್ಯವನ್ನು ತೋರ್ಪಡಿಸುವುದಕ್ಕೆ ಅದಕ್ಕೆ ಯುದ್ಧ ಪ್ರಾರಂಭವಾಗಲಿ. ಯುದ್ಧ ಯಾರು ಹೊಡೆದಾಡುವರು ಯಾರು? ಇಲ್ಲಿ ಬಂದದ್ದು ಹೋರಾಟ ಮಾಡುವುದಕ್ಕೆ. ಅದ್ರಾಗ ಯಾರು ಅಂತ ಬೇಕಲ್ಲ ಈಗ ಎಲ್ಲರೂ ಹೆಣ್ಣು ಹೋರಾಟ ಮಾಡುವುದು. ಕರೆಸ್ಬೇಕಲ್ಲ? ಹೌದೌದು ಹೆಣ್ಣು ಕರೆಸುದು ಬೇಡವಾ? ಒಂದು ನೆನಪು ಹೋಯ್ತು, ಹೆಣ್ಣು ಬೇಕೆ ನಿಮ್ಗೆ ವಿಷಯ ಗೊತ್ತಿಲ್ಲ ಇದು ಹೆಣ್ಣು ಚಂದ ಇದ್ದಾಳೆ ಅಂತ ನಾವು ಹೊಡೆದಾಡ್ಕೊಳ್ಳುವುದು, ಆಮೇಲೆ ಹೊಡೆದಾದ್ಮೇಲೆ ಹೆಣ್ಣು ಬರಲಿ ಅಂತ ಹೇಳುವುದು, ಅವಳು ಬರುವಾಗ ಸರಿ ಇದ್ದಾಳೆ ಅಂತ ಏನ್ ಸಾಕ್ಷಿ? ಬರುವಾಗ ಎಲ್ಲರೂ ಸುಮ್ಮನೆ ಹೊಡೆದಾಡಿಕೊಳ್ಳುವುದು ನಾವು ಅಲ್ಲ, ಅದಕ್ಕಿಂತಲೂ ಹೆಚ್ಚಿನದಾಗಿ ನಿನ್ನ ಸಮಸ್ಯೆ ಏನು ಅಂತ ನನಗೆ ಗೊತ್ತಾಯ್ತು. ಏನಪ್ಪ? ಮೊದಲೇ ಹೋರಾಟ ಮಾಡಿದ್ರೆ ಆಮೇಲೆ ಹೆಣ್ಣು ನೋಡ್ಲಿಕ್ಕೆ ನಿನಗೆ ಶಕ್ತಿ ಇರುವುದಿಲ್ಲ ಅಂತ ನಿನ್ಗೆ ಗೊತ್ತಾಯ್ತು. ಅದೆಲ್ಲ ಬೇಡ ನಿನ್ನದ್ದು, ಎಂತದ್ದು? ಅದೆಲ್ಲ ಬೇಡ, ಎಂತದ್ದು? ಹೆಣ್ಣು ಬರ್ಲಿ. ಹೌದಾ? ನಿನಗೆ ಯಾರಾದ್ರೂ ಪೂರೈಸ್ತೇನೆ. ಶೃಂಗರಿಸಿದರ ಬಲೆಯರಲಿದು ಶೃಂಗರಿಸಿದ ನಡೆ ತಂದರಲಿದು. ನೋಡಿದ್ಯಾ? ಇನ್ನೇ ನೋಡ್ಲಿಲ್ವೇನ? ಹೆಣ್ಣು ಸಿಕ್ಲಿಲ್ವಾ? ಹೆಣ್ಣು ನೋಡ್ಲಿಲ್ವಾ? ಹೆಣ್ಣು ಉಂಟಿಲ್ಲ. ಇಲ್ಲ ಇಲ್ಲ, ಇವತ್ತಿನವರೆಗೆ ಹೆಣ್ಣು ಜಾತಿಯೇ ನೋಡಲಿಲ್ಲ. ಶುರುವಾಗ್ಲಿ ನಿಮ್ಮ ಪರ. ಏನ ನೋಡುವೆನೆಂದು ಏನ ನೋಡುವೆನೆಂದು ಎಕ್ಕಡ ಸೆಣಸಿವೆನೆನ್ನುವುದು ಮನೆ ನೋಜೆ ಮುಂದರಿಯಲ್ಲಿ ಏನೇಮ ಪರಾಕ್ರಮ ಎನ್ನುವುದು ಸೇರಿರುವಂತಹ ಅರಸು ಮಕ್ಕಳಲ್ಲಿ ಭುಜಬಲದಲ್ಲಿ ಉಂಟು ಅಂತಾದ್ರೆ ಕೇಳಿರೋ ಕೇಳಿ. ಅಲ್ಲ ಕೇಳ್ತಿದ್ದೆ ಅಂತ ಹೇಳ. ಎಂತದ? ಅಂತ ಕೇಳಿರೋ ಕೇಳಿ ಎಲ್ಲರೂ ಕೇಳಿ ಅಂತ ಹೇಳಿದ್ರು. ಕೇಳ್ತಿದ್ದೆ ಹೇಳ. ಈ ನನ್ನ ಸಾಮರ್ಥ್ಯವನ್ನ ತೊಡಕುವಂತಹ ಎಂಟದೆಯ ಬಂಟ ಚರಾಚರ ಪ್ರಪಂಚದಲ್ಲಿ ಯಾರೂ ಇಲ್ಲ, ಗೊತ್ತಾಯ್ತಲ್ಲ? ಅದಕ್ಕೆ ಅಂತ ಹೊಡೆದು ಯಾರಾದ್ರೂ ಇದ್ರೆ ಮುಂದೆ ಬರಲಿ ನೋಡು. ನೀ ಯಾರ್ತೇನ ಆರ್ಬೇಕಾ? ಆರಾದರೂ ಏನೋ ಹೇಳು ಯಾರು ಯಾರು ಯಾರೋ ಮನೆಯಾಗೇನು ನಾನು ಲೆಕ್ಕಿಸಿದ್ದು ಮನೋಹರಿ ಮನೋಲಿ ಹೋರಾಡುವೆ ಗರವಲಿ ಮಗು ಸಂಗ್ರಾಮ ನಿನ್ನ ಮಗುವ ಎಂತದ? ನೀನು ಸಣ್ಣ ನನ್ನ ನೋಡಿದ್ರೆ ಮಗು ಕಾಣುವುದೇ. ನನ್ಕಿನ್ ಸಣ್ಣ ಹೌದಲ್ವನ? ಏ ಏನವ? ನಿನಗೆ ಇನ್ನು ವರ್ಷ ಎಷ್ಟಾಯ್ತು ಅಂತ ಯಾ ಸತ್ತವರಿಗೂ ಗೊತ್ತಾಗ್ಲಿಲ್ಲ. ಅದು ಗುಟ್ಟು, ನಾ ಹೇಳುವುದೂ ಇಲ್ಲ. ಸತ್ಯ ಹೇಳ್ತೇನೆ ಕೇಳು. ಹೇಳು. ನಗ್ಯಾಡ್ಬೇಡ, ಹೇಳ. ನಿನ್ನ ನೋಡಿ ಒಂದು ವರ್ಷ ಹೇಳ ನಾನೀಗ. ಹೇಳು ನೋಡು. ಹೇಳ ಹೇಳ. ಮರ್ಯಾದೆ ತೆಗಿತೇನೆ. ಇವತ್ತತ್ರ ಇವತ್ತಾಯ್ತು ನಿನಗೆ ಪಾಪಿ. ನೋಡು, ನನ್ನದು ನಿಂದು ಸೇರಿ ಹೇಳಬೇಡ ನೀನು, ನನ್ನ ಮಾತ್ರ ಹೇಳು ನೀನು. ಹೇಳು. ಈಗ ಎಂತ ಈಗ ಎಂಥದ್ದು? ಹೊಡೆದಾಟುವ ಹೊಡೆದಾಟ್ವೆ. ನಂಗೆ ಮರ್ಯಾದೆ ಬಿಡಿಸ್ತೀನಿ ದೇವ್ರೇ. ಯಾಕೆ? ನನ್ನ ಪರಿಸ್ಥಿತಿ ನನಗೆ ಗೊತ್ತುಂಟು. ಎಂತಾಯ್ತು? ಈಗ ನಿನಗಾದರೂ ಎಲ್ಲೋದ್ರೂ ಯಾವುದಾದ್ರೂ ಸಿಗ್ತದೆ ಪ್ರಶ್ನೆ ಬೇರೆ. ಇನ್ನು ಮುಖ ಆಗುಂಟು ಆಳ್ಬಿದ್ದು ಹೋಗಿ ನಮ್ಮದು ಆಗಲ್ಲ, ಒಂದೂ ತಾಗುದಿಲ್ಲ ನನಗೆ. ಪ್ರೀತಿಪೂರ್ವಕವಾಗಿ ಒಂದಾರು ಬಿಟ್ಟು ಕೊಡು ನನಗೆ. ನಿನಗೊಂದು ವಿಷಯ ಹೇಳ, ತಾಗುವುದಿಲ್ಲ ಎನ್ನುವುದಕ್ಕಿಂತ ತಾಗಿಸ್ಕೊಳ್ಬೇಕು, ತಾಗಿದ್ದನ್ನು ಇರಿಸಿಕೊಳ್ಬೇಕು. ಓಹೋ ಕಳ್ಳ ಜೋರಿದ್ದೆ ನೀನು. ಕಾರಣ ಹಾಂ 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 ಇವ ಹೇಳ್ತೇನೆ. ಅದಕ್ಕೊಂದು ಮಾತುಂಟು. ಏನು? ಟಂಪ ಟಂಪ ವಿಟಂಪ ಟಂಪ ಟಂಪ. ನಂಗೆ ಅದು ಬೇಕಿತ್ತು. ನಾನು ಕೂತ್ಕೊಳ್ಳೋದು ಎಲ್ಲಿ ಹೇಳು? ಎಂತದು? ಇದೆ ಟೆಂಪು ಅಂದಿಲ್ಲ ನನಗೆ. ಉಗುಳಿಲಿಕ್ಕೆ ಜಾಗ ಬೇಕು, ಬುದಿಯಲ್ಲಿ ನಾ ಕೂತ್ಕೊಳ್ತೆ. ಟೆಂಪು ಯಾವುದದು? ಯಾವ ಟೆಂಪ? ಯಾಕೆ ಗೊತ್ತುಂಟ? ಗೊತ್ತಿಲ್ಲ, ಹೇಳು. ಕಾಗೆಗಳ ಹಿಂಡಲ್ಲಿ ಹಾ. ಕೋಗಿಲೆ ಒಂದು ಕೂಗಿತು ಅಂತಾದ್ರೆ ಅದೆಲ್ಲ ಅರ್ಥ ಬಾಯಿ ಬಿಟ್ಟು ಹೇಳುವುದಲ್ಲ. ಟೆಂಪು ಅಷ್ಟೇ ಸೀಮಿತ. ಹೌದಾ? ಹಾ, ಹಾ, ಹಾ. ಅಷ್ಟೇ ಸಾಕ? ಸರಿ, ನಿನ್ಗೆ ಗೊತ್ತಾಗ್ಲಿ ಅಂತ ಹೇಳಿ. ನೋಡು, ನಮ್ಮೆಲ್ಲವರ ಮಧ್ಯದಲ್ಲಿ ನೀನು ಕುಣಿದೆ, ಕೂಗಿದೆ, ಹಾರಿದೆ ಅಂತಾದ್ರೆ ಪ್ರಯೋಜನ ಬರಲಿಕ್ಕಿಲ್ಲ. ಅದಕ್ಕೆ ಅದಕ್ಕಾಗಿ ಒಳ್ಳೆ ಮಾತಿನಲ್ಲಿ ಹಿಂಸರಿದ್ರೆ
ಜೀವ ಉಳಿತದೆ. ಅದಕ್ಕೆ ಇಲ್ಲೇ ಇದ್ರೆ ಹೋರಾಟ ಮಾಡ್ಬೇಕು. ನೋಡೋ ಸಂಗ್ರಾಮ, ನನ್ನ ವಿಷಯ ನಿನಗೆ ಗೊತ್ತಿಲ್ಲ. ನನಗೆ ಗೊತ್ತುಂಟು. ಎಲ್ಲರ ಗೆಲುವಿಗೆ ಹೆಮ್ಮೆ ಬಿಡಬೇಡ. ಎಲ್ಲರ ಗೆಲುವಿಗೆ ಹೆಮ್ಮೆ ಬಿಡಬೇಡ. ನಿಮ್ಮೆಲ್ಲರ ಮುಂದೆ ಇಲ್ಲವೆನಿವೆ ನಿಮ್ಮಯ ವಿಕ್ರಮನು ಗೆಲ್ಲಲು ಬಾರನಲ್ಲ. ಎಲ್ಲವೂ ಸಂಗ್ರಾಮ. ಬಂದವರನ್ನೆಲ್ಲ ಸೋಲಿಸಿದ್ದೀಯ ಎಂಬ ಕಾರಣಕ್ಕಾಗಿ ನನ್ನನ್ನು ಸೋಲಿಸ್ತೇನೆ ಎನ್ನುವುದಾಗಿ ಭಾವಿಸಬೇಡ. ಈ ಯಾವ ಲೆಕ್ಕವೂ ಅಲ್ಲ ನನಗೆ. ಒಳ್ಳೆಯ ರೀತಿಯಿಂದ ಹೋದ್ರೆ ಸರಿ, ಇಲ್ಲ ಅಂತಾದ್ರೂ ಬಡಿದು ಕಳಿಸಬೇಕಾಗ್ತದೆ. ಹೋಗುವುದಕ್ಕೆ ಬಂದದ್ದು. ಕಲಿಗಳೆಂಬವರಾರು ಎಲ್ಲವೆಲ್ಲ ನೀರಲು ಶಂಡರುಗಳೇ ಬಲೆಯುವುದರಿ ಜಪುರಜರ ಬಂದಿರ ಈ ಕ್ಷಣದೇ ಆಹ್ವಾನಿಸ್ತಾ ಇದ್ದೇನೆ. ನಿಮ್ಮಲ್ಲಿ ಗಂಡಸುತನ ಇದ್ದದ್ದೇ ಅಂತಾದ್ರೆ ನಮ್ಮಲ್ಲಿ ಹೋರಾಟ ಮಾಡ ಬರ. ಅನಿದರಲ್ಲಿ ಬಂದಲ ನೀನು ಹೃದಯಗಳೆಲ್ಲ ಮನಗಾಣೈ ನಾಲಿಯನಲ್ಲ ಮನಗಾಣೈ ನಾಲಿಯನಲ್ಲ ನೀನು ರೋದನ ವೀರ ಪಾತಾಳವ ನೀಕ್ಷಣ ತೋರ ನೀನು ಓರ್ವನ ಗಂಡಲ್ಲ. ನಾ ದೇವರನೇ ಗಂಡು. ಹೌದಾ? ನೀವು ಓರ್ವನೇ ಗಂಡಲ್ಲ, ನಾ ದೇವರನೇ ಗಂಡು. ಯಾರಲ್ಲ ಅಂತ ಹೇಳಿದ್ರು? ನಿಮ್ಗೆ ಅನುಮಾನ ಉಂಟಾ? ಅನುಮಾನ ಇದ್ರೆ ಆ ಕಡೆ ಒಬ್ಬನೇ ಬಾ. ಬರೀ ಈ ತರನೇ ಮಾತಾಡುವುದೇ ಆಯ್ತಲ್ಲ. ಹಾಗಲ್ಲ ಹೇಳ್ದ. ನೀನು ಓರ್ವನ ಗಂಡಲ್ಲ. ಕಾರಣ ಏನು? ಮುಂದುವರಿಸಲಿಕ್ಕೆ ಹೇಳಬೇಕಾಗ್ತದೆ. ಸೇರಿರುವಂತಹ ಸಭೆಯಲ್ಲಿ ವಿಕ್ರಮಿಗಳು ಯಾರಿದ್ದರು ಬರಬೇಕಿರುವ ಹಾಗೆ ಪಂಥಾಹ್ವಾನ ಮಾಡಿದೆಯಲ್ಲ. ಶ್ರೀಕಾಂತ ಬಂದವ, ಜಾಗ್ರತೆ. ಅರ್ಥ ಆಯ್ತಲ್ಲ? ಶಶಿಕಾಂತ್ ಅಂತ ಅಮ್ಮ. ಯಾವ ಶ್ರೀಕಾಂತ ಬಂದವ. ಹಾಗಾಗಿ ಹೇಳ್ತಾ ಇರುವುದು, ನಿಮ್ಮಲ್ಲಿ ಪರಾಕ್ರಮ ಇದ್ದದ್ದೇ ಹೌದು ಅಂತಾದ್ರೆ ಎದೆ ಸೆಟೆದು ಅವಡು ಗಚ್ಚಿ ಅದೆಂತ ಕೊಚ್ಚುದು? ಅವ್ಯ ಕೊಚ್ಚಿ ಅಂತ ಅವಡು ಗಚ್ಚಿ ಒಡಗಚ್ಚಿ ಯುದ್ಧಕ್ಕೆ ಸನ್ನದ್ಧ ಆದದ್ದೇ ಹೌದು ಅಂತಾದ್ರೆ ಬಡಿದೋಡ್ತೇನೆ ಪಾಪಿ ಮಕ್ಕಳು. ಇದೇನು ನಮ್ಗೆ ಗೊತ್ತಾಗುವುದಿಲ್ಲ ಅಂತ ಮಾಡ್ಕೊಂಡ್ಯಾ? ಎಂತಾಯ್ತು? ಅವರಿಬ್ಬರು ಮೊದಲಿನಿಂದಲೂ ಸ್ನೇಹಿತ, ಹಾಂ ಹಾಂ, ಅವರವರೊಳಗೆ ಹೊಂದಾಣಿಕೆ. ಇಲ್ಲ ಹಾಗಾದ್ರೆ ಇಲ್ಲಿ ಎಂತ ಮಾಡಿದ್ರು ಅವರಿಗೆ? ನಾ ಹೊಡೆದಾಗ ಮಾಡ್ತೇನೆ, ನೀನು ತಿಂದಾಗ ಮಾಡು ಅಂತ ಹೇಳ್ಕೊಂಡಿದ್ದೆ. ಅಂದ್ರೆ ನಾಟಕ ಮಾಡಿದ್ದ? ಮತ್ತೆ ಅಂತದ್ದ ಎಲ್ಲಿ ಮೊಳ ಸತ್ತವ ಮಾರ್ಯ ನೀನ? ಯಾಕ ನನಗೆ ಅಂತ ಹೇಳುದ? ನೀ ಮೊದ್ಲೇ ಗೊತ್ತಾದ ನಾ ಹೊಡೆದಂಗ್ ಮಾಡ್ತೀನಿ, ನೀ ತಿನ್ನಂಗ್ ಮಾಡ್ಬೇಕು. ಹಾಳು ಮಾಡದೇನೇನೆಲ್ಲ ನನ್ನ ಜೀವಮಾನದಲ್ಲಿ ಹಾಂ. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಬಂದ್ರೆ ಆತ್ಮಹತ್ಯೆ ಮಾಡ್ಕೊಡ್ತೇನೆ ಬಿಟ್ಟರೆ ನಿನ್ನ ಹತ್ರ ತಿನ್ಲಿಕ್ಕೆ ಹೋಗುದಿಲ್ಲ. ಅದೊಂದು ನಾನು ತೊಣ್ಣಾರೆ ನೋಡ್ಬೇಕಿತ್ತು ಮಾರಿ, ಅದೊಂದು ಮಾಡ್ಕೊನೇನು. ಯಾವುದು ಅದು ಎಂತ ಹೇಳಿದೆ? ಹೊಡೆದು ಬಿಸಾಡ ಅಲ್ಲಿಗೆ ಎಂತ ಮಾಡುದು? ವಿಜಯ ಸೋತವ್ರು ಹೆಚ್ಚು ಗಲಾಟೆ ಮಾಡಬಾರ್ದು. ಸೋತವ್ರೆ ಮತ್ತೆ ಕೂಗಬೇಡ ನೀನು. ನೋಡು, ನಾನು ಸೋತ ನೋಡು, ನಾವು ನಿಧಾನ ಮಾತಾಡ್ತೀನಿ, ನಿಧಾನ ಮಾತಾಡ. ಮತ್ತೆ ಪೆಡ್ತಿಂದ್ರೆ ಕಷ್ಟ ನೀನು. ನಮ್ಮದು ಸೋಲು ಗೆಲುವು ಎಲ್ಲ ಒಂದೇ ಲೆಕ್ಕ. ಹೋದಲ್ಲೆಲ್ಲ ಪೆಡ್ ತಿನ್ನುವುದೆಲ್ಲ ಒಂದೇ. ಅದಲ್ಲ ಮತ್ತೆ ಯಾವ್ದಣ್ಣ? ನಿಮ್ಮ ವ್ಯವಹಾರ ಏನು ಅಂತ ನಮಗೆ ಅರ್ಥ ಆಗುದಿಲ್ಲ ಅಂತ ಮಾಡ್ಕೊಂಡ್ರ ಮಾತುಕತೆಯನ್ನು ಮಾಡಿಕೊಂಡು ಇಲ್ಲಿಯವರೆಗಾಗಿ ಬಂದು ಅವಳನ್ನ ಮದುವೆ ಆಗುವಂತ ಹುನ್ನಾರವನ್ನ ಮಾಡಿದವರು ನೀವಿದ್ದೀರಿ. ಒಳ್ಳೆ ಮಾತಲ್ಲಿ ಹೇಳ್ತೇನೆ, ಅವಳನ್ನು ಬಿಟ್ಟು ಕೊಟ್ಟರು ಸರಿ, ಇಲ್ಲೇ ಮತ್ತೆ ಮುಂದೆ ಅನುಭವಿಸ್ಬೇಕಾಗ್ತದೆ. ಎಚ್ಚರ. ಬಿಡುವುದಿಲ್ಲ. ಏನ್ ಮಾಡ್ತೀಯ? ನಂಗೆ ಗೊತ್ತಿಲ್ಲ ಎಂತ. ಅವಳನ್ನ ಬಿಡುವುದಿಲ್ಲ.
ಅವ ಗೆದ್ದಿದ್ದಾನೆ, ಅವಳನ್ನು ಮದುವೆ ಆಗ್ತಾನೆ. ಘಟದ ಮೇಲೆ ಬರ್ರ ಒಂದ್ ದಿವಸ ಅಂತ ಮೇಲೆ ಬಂದ್ರೆ ಅಂತ ಊಟದ ವ್ಯವಸ್ಥೆ ಮಾಡ್ತೀಯಾ? ನೀ ಬಂದ್ರೆ ಅದಕ್ಕೆ ಬಂದು ಸಾಯುದು. ನಿನಗೆ ಬೇಕಾದದ್ದನ್ನು ವ್ಯವಸ್ಥೆ ಮಾಡುವುದಿಲ್ಲ. ನನಗೆ ಬೇಕಾದ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿ. ನಾ ಕೊಟ್ಟಿದ್ದಂತ ತಿನ್ಕೊಂಡು ಹೋಗುದಿದ್ರೆ ನೀನು ಬಾ. ನಂಗೆ ಅಂತ ಜೋರು ಗೊತ್ತಾಯ್ತು. ಸೋತ್ ಮೇಲೆ ಅಂತ ಹೋಗ್ತೇವೆ ಎಲ್ಲರನ್ನೂ ಗೆದ್ದವನಿದ್ದೀಯ ಶ್ರೀಕಾಂತ. ಯಾರು ಮಾಡಿದ್ದಾರೆ ಅಂತ ಬೇಡ. ಅಲ್ಲ ಹೇಳದು ಮಾಡಿದ್ರೆ ಕೆಲಸ. ಯಾರು ಮಾಡಲಿಲ್ಲ. ಏನು ಮಹಾರಾಜ್ರೆ, ಏನು ಊಟ? ಇಲ್ಲ ನಿಮ್ಮಲ್ಲಿ ಒಂದು ಮಾತು. ಇದು ಇದ್ದ ಬಹುಮಾನ ಬೇರೆ ಹೋಯ್ತಲ್ಲ. ಹೌದು. ಈಗ ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ, ಸಮಾಧಾನಕರ ಬಹುಮಾನ ಆದ್ರೂ ಏನಾದ್ರು ಉಂಟಾ? ಅದೆಲ್ಲ ಇಲ್ಲ. ಅಲ್ಲ, ಒಂದು ನಿಮ್ಮ ದೊಡ್ಡಪ್ಪನ ಮಗಳ, ಚಿಕ್ಕಪ್ಪನ ಮಗಳ, ಯಾರು ಇಲ್ಲ. ನಿಮ್ಮ ಅಣ್ಣನ ಮಗಳ, ತಂಗಿ ಮಗಳ ಯಾರು ಇಲ್ಲ. ಹೇಳ್ಬೇಡಿ. ಒಬ್ಳಿದ್ದಾಳೆ, ಹಾ. ಕೆಲಸದವಳು. ಕೆಲಸದವಳು ಯಾರ ಮನೆ ಕೆಲಸದವಳು? ನಮ್ಮನೆ ಕೆಲಸದವಳು. ಅವಳು ನಂಗೆ ಕೊಟ್ರೆ ನೀ ಏನ್ ಮಾಡ್ತೀರಿ? ಬೇರೆ ನೋಡಿದ್ರೆ ಅದು ಕೆಲಸದವಳು. ಬೇರೆ ನೋಡ್ತೀರಾ? ಹಾ. ಹಾಗಾದ್ರೆ ಬೇಡ. ಬೇಡುವ? ಅಡ್ಡಿಲ್ಲ. ಊಟ ಮಾಡಿ ಹೋಗಿ. ಊಟ ಮಾಡುವ, ತೊಂದರೆ ಇಲ್ಲ. ಹೋಯ್ ಅದನ್ನ ತಗೊಂಡೋಗಿ. ಯಾವ್ದು? ಸಮಸ್ಯೆ ಮತ್ತೆ ಎಂತಲ್ಲ, ಎಲ್ಲ ಬರುವವರು ಒಂದೊಂದೇ ಆಯುಧವನ್ನು ಧರಿಸಿ ಬಂದಿದ್ದಾರೆ. ಇದೆಲ್ಲ ಎಂತದ ನಿನ್ನ ಕರ್ಮ? ಒಂದು ಕೈ ಕೊಟ್ಟರೆ ಒಂದು ಬೇಕು ಅಂತ ಬಂದೆ. ಅಷ್ಟು ಕೊಡ್ತಾರೆ. ಇದಷ್ಟು ಕೈ ಕೊಡ್ತಂತ ಗೊತ್ತಾಯ್ತು. ನೋಡ್ರೆ ಗೊತ್ತಿಲ್ಲ. ಭಾರಿ ಸಂತೋಷ ಆಯ್ತು. ಒಂದಿವ್ಸ ನಮ್ಮ ಕಡೆ ಬರತ್ತಮ್ಮ. ನೋಡುವ ಪುರುಷತ್ತಿದ್ರೆ ಅಡ್ಡಿಲ್ಲ. ನೀ ಬರ್ತಾ ಹೋದ್ರೆ ತಂಗಿ ನೀ ಒಂದಿಷ್ಟು ಮನೆಗೆ ಬಾ. ಬಾ. ಅಲ್ಲ, ನಿನಗೆ ರಾಜಕೀಯ ಸಮಸ್ಯೆ ಆದ್ರೆ ನೀ ಬರ್ಲೇಬೇಕು ಅಂತಿಲ್ಲ. ನೀ ಒಂದಿಷ್ಟು ನಮ್ಮನೆಗೆ ಬಾ. ಹೆಚ್ಚಿನ ಮಕ್ಕಳ ಆ ಕಡೆ ಅಂತ ಅರ್ಥ ಆಯ್ತು. ಊಟ ಆ ಕಡೆ ಉಂಟು. ತೊಂದ್ರೆ ಇಲ್ಲ. ಬಾ. ಅಡ್ಡಿಲ್ಲ.